ಚೆಕ್ ಮಾಡ್ಬಿಟ್ಟು ಹೇಳ್ತೀವಿ, ಆನ್ಲೈನಲ್ಲೂ ಕಂಪೇರ್ ಮಾಡ್ಕೊಳ್ಳಿ. ಬಟ್ ಅದೆಲ್ಲ $30, $32, $36. ಇದೊಂದೇ 7 to 7 ಸ್ಟಾರ್ಟ್ ಆಗಿ 1ಗೆ ರೀಚ್ ಆಗೋದು ಇದೊಂದೇ ಇದ್ದಿದ್ದು. Kia Tower is open ನಾಟ್ Is it open? I'm also not sure. ಬರಕ್ ಮುಂಚೆ ಛತ್ರಿ Umbrella. ಮಾಡಿ ಪಕ್ಕ ಛತ್ರಿ ಇರಲೇಬೇಕು ನೋಡಿ. ಇಲ್ಲಿದ್ದೀವಿ, ಇಲ್ಲಿಂದ ನಮ್ಮ ಮೇಲೆ ಹೋಗ್ಬೇಕು, ಅಬ್ಸರ್ವೇಷನ್ ಆಗ್ತದೆ ನೋಡಿ. ಕರೆಕ್ಟಾಗಿ 8 ಗಂಟೆಗೆ ಈಗ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು 3 ಮಿನಿಟ್ಸ್ ಇದೆ ನೋಡಿ. ಇಷ್ಟು ಆ್ಯಕ್ಟಿವ್ ಆಗಿದೆ ಇದು. ಗಿವ್ ಟು ಹರ್. ನೋ ಕಮ್ 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 ಕಮ್. ನೋ ಇಲ್ಲಿ ಸಿ ಹಾರ್ಸ್ ಇದೆ. ಸಿ ಹಾರ್ಸದು ಏನು ಅಂದರೆ ಒಂದು ನನಗೆ ಗೊತ್ತಿರೋ ಹಾಗೆ ಹಾಫ್ ಬಾಡಿ ಮಾತ್ರ ಮೇಲೆ ಬರುತ್ತೆ. ಏನಾದರೂ ತಿನ್ನಕ್ಕೆ ಮೇಬಿ ತಿನ್ನಕ್ಕೆ ಅದು ಇದೆಲ್ಲ ಮಣ್ಣಲ್ಲಿದೆ. ಸೊ ಈಗ ನಾವು ಸಿಂಗಾಪುರ್ನ ಬಿಟ್ಟು ಬೇರೆ ಕಂಟ್ರಿಗೆ ಹೋಗ್ತಿದ್ದೀವಿ. ಅದು ಬೈ ರೋಡ್ ಹೋಗ್ತಿದ್ದೀವಿ. ಅದು ಯಾವ ಕಂಟ್ರಿ ಏನು ಅಂತ ಹೇಳ್ತಾರೆ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಮಲೇಷಿಯಾ, ಕೋಲಾಲಂಪುರ್. ಸೊ ಮಲೇಷಿಯಾಗೆ ಹೋಗ್ತಿದ್ದೀವಿ ನೋಡಿ. ಇದೇ ನಾವು ನೋಡಿ. ಸಿಂಗಾಪುರಿಂದ ಮಲೇಷ್ಯಾಗೆ ಹೋಗ್ಬೇಕಾದ್ರೆ ನಾವು ಇಮಿಗ್ರೇಷನ್ ಕ್ರಾಸ್ ಮಾಡಬೇಕು. ಯಾವ ಥರ ನಾವು ಏರ್ಪೋರ್ಟಲ್ಲಿ ಕ್ರಾಸ್ ಮಾಡ್ತೀವೋ ಅದೇ ಥರ ಕ್ರಾಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಇಮಿಗ್ರೇಷನ್ ಪಾಯಿಂಟ್ ಇದೆ, ಇಲ್ಲಿ ಹೋಗ್ಬಿಟ್ಟು ಇಮಿಗ್ರೇಷನ್ ಪಾಸ್ ಮಾಡಿ ನಾವು ಹೋಗೋಣ. ಇದೆ ನಮಗೆ ಹೋಟೆಲ್ಲು ಸ್ಟೋನ್. $505 ಅಲ್ವಾ? 508 505 ಸಿಂಗಾಪುರ್. ಓಕೆ ಓಕೆ. ರೂಮ್ ಹಂಗಿದೆಯೋ ನೋಡೋಣ ಬನ್ನಿ. ಚೆನ್ನಾಗಿದೆಯಾ ಇಲ್ವಾ? ರಿಯಾಕ್ಷನ್ ನೋಡ್ತಿದ್ರೆ ಸೂಪರ್ ಆಗಿದೆ. ಬನ್ನಿ ಒಳಗಡೆ. ಬ್ಯಾಗ್ ತಗೋ. ಓ ಚೆನ್ನಾಗಿದೆ. ನೈಸ್. ಇದೆ ಸೈಡ್ ಲ್ಯಾಂಪ್ಸು. ಇಲ್ಲಿ ಇಷ್ಟು ದೊಡ್ಡದಾಗಿದೆ. ಅದಕ್ಕೆ ಡೋರ್ ಏನಿಲ್ಲ. ಓಪನ್ ವಿಂಡೋ ಇದೆ. ನೋಡ ವ್ಯೂ ಇದೆ. ಹೋಟೆಲ್ ಫ್ರಂಟ್ ವ್ಯೂ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಟಿವಿ ಇದೆ. ಇಲ್ಲೊಂದು ಮಿರರ್ ಇದೆ. ನಾರ್ಮಲ್ ಐಟಮ್ಸ್, ನಾರ್ಮಲ್ ಎಲ್ಲ ಹೋಟ್ಲಲ್ಲೂ ಇದ್ದಂಗೆ. ವಾಶ್ರೂಮ್ ಹಿಂಗಿದೆ, ನೀಟಿಗಿದೆಯಾ? ಚೆನ್ನಾಗಿದೆ.
ಬೇಸಿಕ್ ಸಾಕು. ನೀಟ್ಗೆ ಓಕೆ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಆ ಬಸ್ಸಲ್ಲಿ ಆಲ್ಮೋಸ್ಟ್ ಅಲ್ಲಿ 5 hours ಜರ್ನಿ. ಬಟ್ ಚೆನ್ನಾಗಿತ್ತು. ಒಂಚೂರು ನಮಗೇನು ಟಯರ್ಡ್ ಅನ್ನಿಸ್ಲಿಲ್ಲ, ಬಟ್ ನಮಗೆ ನಿದ್ದೆಗೆ ಟಯರ್ಡ್ ಆಗ್ತಿದೆ ಅಷ್ಟೇ. ಜರ್ನಿ ಚೆನ್ನಾಗಿತ್ತು. 900 rupees ಅಲ್ವಾ ಬಸ್ಗೆ? $15. ಹಾಂ, ಆಲ್ಮೋಸ್ಟ್ ಅಷ್ಟೇ ಬರುತ್ತೆ. ಅದರಲ್ಲಿ ಇನ್ನು ಬೇರೆ ಟೈಮಿಂಗ್ಸ್ ಅದು ಇದೆ, ಬಟ್ ಅದೆಲ್ಲ $30, $32, $36. ಇದೊಂದೇ 7 to 7 ಸ್ಟಾರ್ಟ್ ಆಗಿ 1ಗೆ ರೀಚ್ ಆಗೋದು ಇದೊಂದೇ ಇದ್ದಿದ್ದು $15. ಬಸ್ಸು, ಡ್ರೈವು, ರೋಡ್ ಎಲ್ಲ ಚೆನ್ನಾಗಿದೆ. ಏನು ಅಷ್ಟು ಒಂದ್ ಹತ್ರ ಹಂಸಿಲ್ಲ, ಎಲ್ಲೋ ನಿಲ್ಸಿಲ್ಲ. ವಾಶ್ರೂಮ್ಗೆ ಅಂತ ಒಂದ್ಸಲ ನಿಲ್ಸಿಲ್ಲ ಅಷ್ಟೇ. ಚೆನ್ನಾಗಿತ್ತು. ಫ್ಲೈಟಲ್ಲಿ ಆಲ್ಮೋಸ್ಟ್ ಅಲ್ಲಿ 5500 or 6000 ಎಲ್ಲ ಇತ್ತು. ಅದಕ್ಕೆ ನಾವು ಬಸ್ಸಿಗೆ ಬುಕ್ ಮಾಡಿದ್ವಿ. ಸೊ ಬೆಳಗ್ಗೆ ಡಿನ್ನರ್ ಸ್ಟಾಪ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಡಿನ್ನರ್ ಎಲ್ಲೂ ಸ್ಟಾಪ್ ಮಾಡಲ್ಲ. ಇಲ್ಲ, ಏನಾದರೂ ಸ್ನ್ಯಾಕ್ಸ್ ತಗೊಂಡು ಬನ್ನಿ. ಬೇಕಾಗಿರೋರು ಡಿನ್ನರ್ಗೆಲ್ಲ ನಿಲ್ಸಲ್ಲ, ಎಲ್ಲೋ ನಿಲ್ಸಲ್ಲ. ಒಂದ್ ಹತ್ರ ವಾಶ್ರೂಮ್ ನಿಲ್ಸಿದ್ರೆ ಅಷ್ಟೇನೆ. ಅದು ನೀವು ಬೇಗ ಬಂದ್ರೆ ನಿಮ್ಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ಬಿಟ್ಟು ಹೋಗ್ತಾರೆ. ಇರ್ತಾರೆ. ಆ ಇಮಿಗ್ರೇಷನ್ ಪ್ರೋಸೆಸ್ ಎಲ್ಲ ನಾನು ಬೆಳಗ್ಗೆ ಹೇಳ್ತೀನಿ. ಓಕೆ, ಬೆಳಗ್ಗೆ ಸಿಗ್ತೀವಿ. ಬಾಯ್. The next day. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ರಾತ್ರಿ ನಾವು ಬರೋಷ್ಟೊತ್ತಿಗೆ 1:30 ಆಗಿತ್ತು. ಬಂದು ರೂಮ್ ಟೂರ್ ತೋರಿಸ್ಬಿಟ್ಟು ಅಲ್ಲಿ ಕ್ಲೋಸ್ ಮಾಡಿದ್ವಿ. ಸೊ ಇವತ್ತು ಮಲೇಷ್ಯಾನಲ್ಲಿ ಫಸ್ಟ್ ಡೇ. ಸೊ ಇಲ್ಲಿನ ಕರೆನ್ಸಿನ ಬಂದು ಮಲೇಷ್ಯನ್ ರಿಂಗೇಟ್ಸ್ ಅಂತಾರೆ, ಶಾರ್ಟ್ಕಟ್ಟಲ್ಲಿ RM ಅಂತಾರೆ. ಪ್ರೈಸ್ ಬಂದು 20.77 rupees ಇದೆ ಆ್ಯಸ್ ಆಫ್ ನೌ. ಸೊ ಇವತ್ತು ಮೈನ್ ಅಟ್ರಾಕ್ಷನ್ಸ್ ಏನಿದೆ ಅದನ್ನು ನಿಮಗೆ ತೋರಿಸ್ತೀನಿ. ರಾತ್ರಿ ಹೇಳ್ಬೇಕಿತ್ತು, ನಾವು ಮರ್ತ್ಬಿಟ್ವಿ. ಆ್ಯಕ್ಚುಲಿ ನಾವು ಸಿಂಗಾಪುರಿಂದ ಬರಬೇಕಾದ್ರೆ ಫಸ್ಟು ಸಿಂಗಾಪುರ್ ಇಮಿಗ್ರೇಷನ್ನ ನಾವು ಕ್ರಾಸ್ ಮಾಡಬೇಕು. ಸೊ ಸಿಂಗಾಪುರ್ ಇಮಿಗ್ರೇಷನ್ ವೆರಿ ಸಿಂಪಲ್. ನಾವು ಹೋಗ್ಬಿಟ್ಟು ಪಾಸ್ಪೋರ್ಟ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ಇಮಿಡಿಯೇಟ್ ನಾವು ಆಚೆ ಬಂದುಬಿಡ್ತೀವಿ. ಸೊ ಅಲ್ಲಿ ಒಂದು ಸ್ವಲ್ಪ ಫಾಸ್ಟಾಗಿ ಎಲ್ಲ ಓಡ್ತಿರ್ತಾರೆ ಈ ಕಡೆಯಿಂದ ಆ ಕಡೆ ಬಾರ್ಡರ್ಗೆ, ಸಿಂಗಾಪುರ್ ಇಮಿಗ್ರೇಷನಿಂದ ಆ ಕಡೆಗೆ. ನಮ್ಮ ಬಸ್ಸಲ್ಲಿ ಹೋದರೆ ಬಸ್ಸಲ್ಲಿ ನಮ್ಮನ್ನು ನಿಲ್ಲಿಸ್ಬಿಟ್ಟು ಇಮಿಗ್ರೇಷನ್ ಆದಮೇಲೆ ವೆಯ್ಟ್ ಮಾಡ್ತಿರುತ್ತೆ, ನಾವು ಹೋಗ್ಬೋದು. ಬಟ್ ಶಾರ್ಟ್ ಟೈಮ್ ಇರುತ್ತೆ ಅಲ್ಲಿ, ಬೇಗ ರೀಚ್ ಆಗಿ ಒಂದು 10 to 15 minutes ಅಷ್ಟೇ ಇರ್ತಾರೆ. ಮತ್ತು ಅವ್ರು ವೆಯ್ಟ್ ಮಾಡಲ್ಲ. ಯಾರಾದರೂ ಬರಲಿಲ್ಲ ಅಂದರೆ ವೆಯ್ಟ್ ಮಾಡ್ಬೋದೇನೋ, ಬಟ್ ಬೇಗ ಹೋಗ್ಬಿಡಿ. ಅದಾದಮೇಲೆ ಒಂದು 15 kilometers ಆದಮೇಲೆ 15 ಆದಮೇಲೆ ಒಂದು ಮಲೇಷ್ಯನ್ ಎಂಟ್ರಿ ಚೆಕಿಂಗ್ ಪಾಯಿಂಟ್ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ಮಲೇಷ್ಯನ್ ಆಫೀಸನ್ನು, ಇಮಿಗ್ರೇಷನ್ ಆಫೀಸನ್ನು ಮೀಟ್ ಮಾಡಿ ಅಲ್ಲಿ ನಾವು ನಮ್ಮ ಪಾಸ್ಪೋರ್ಟ್ಗೆ ಸ್ಟ್ಯಾಂಪ್ ಎಲ್ಲ ಹಾಕ್ಸ್ಕೊಂಡು ಹೋಗ್ಬೇಕು. ಅಲ್ಲೂ ಪಾಸ್ಪೋರ್ಟ್ ಸ್ಕ್ಯಾನರ್ ಇದೆ, ಬಟ್ ಅದು ಮೋಸ್ಟ್ಲಿ ಮಲೇಷಿಯನ್ ಪಾಸ್ಪೋರ್ಟ್ ಸ್ಕ್ಯಾನ್ ಆಗುತ್ತೆ. ನಮ್ಮದು ಸ್ಕ್ಯಾನ್ ಆಗಿ ಡೀಟೇಲ್ಸ್ ಬರುತ್ತೆ, ಬಟ್ ಅಲೋ ಮಾಡಲ್ಲ. ನಾವು ಹೆಂಗಿದ್ರು ಇಮಿಗ್ರೇಷನ್ ಆಫೀಸರ್ ಹತ್ರ ಹೋದ್ರೆ ಅವ್ರು ಚೆಕ್ ಮಾಡಿ ಸ್ಟ್ಯಾಂಪ್ ಮಾಡ್ತಾರೆ. ಸೊ ಅಲ್ಲಿ ಮತ್ತೆ ಲಗೇಜ್ ಸ್ಕ್ಯಾನ್ ಮಾಡ್ತಾರೆ. ಅಲ್ಲಿ ಫುಲ್ ಲಗೇಜ್ ಓಪನ್ ಏನು ಮಾಡಿಸ್ತಿರಲ್ಲ, ಜಸ್ಟ್ ಸ್ಕ್ಯಾನ್ ಮಾಡಿ ಹೋಗೋದು. ಫಸ್ಟ್ ಕೌಂಟರು ಮಲೇಷ್ಯನ್ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ ಇರುತ್ತೆ. ಸೆಕೆಂಡ್ ಕೌಂಟರಲ್ಲಿ ನಾವು ಹೋಗ್ಬೇಕಾಗುತ್ತೆ. ಆ ಕಡೆ ಲಾಸ್ಟಲ್ಲಿ ಮಿಷಿನ್ ಇರುತ್ತೆ, ಅದರಲ್ಲಿ ಸ್ಕ್ಯಾನ್ ಮಾಡೋದು. ಬಟ್ ಅದು ಸ್ಕ್ಯಾನ್ ಆಗಲ್ಲ. ಸೆಂಟ್ರಲ್ಲಿ ಹೋದರೆ ಬೇಗ ಆಗೋಗುತ್ತೆ. ಏನು ಚೆಕ್ ಮಾಡಲ್ಲ, ಜಸ್ಟ್ ನಾವು ಕೇಳೋದು ಇಲ್ಲ, ಏನು ಇಲ್ಲ, ಏನು ಕೇಳಲ್ಲ. ಜಸ್ಟ್ ಚೆಕ್ ಮಾಡಿ ಫೇಸ್ ನೋಡ್ತಾರೆ, ಮ್ಯಾಚ್ ಮಾಡಿ ಒಂದು ಫೋಟೋ ತೊಗೊತಾರೆ, ಮ್ಯಾಚ್ ಮಾಡಿ ಕಳಿಸ್ತಾ ಇರ್ತಾರೆ. ಸೀಲ್ ಹಾಕ್ಬಿಟ್ಟು ವಿತಿನ್ 30 seconds ಅಲ್ಲೆಲ್ಲ ಆಗೋಯ್ತು. ಅದಾದಮೇಲೆ ಬ್ಯಾಗೇಜ್ ಎಲ್ಲ ಸ್ಕ್ಯಾನ್ ಮಾಡಿ ನಾವು ಆಚೆ ಬಂದ್ವಿ. ಸೊ ಅಷ್ಟೇ. ಅಲ್ಲಿ ಒಂದು ಚಿಕ್ಕ ಸ್ಟೋರ್ ಇದೆ, ಅಕಸ್ಮಾತ್ ನೀವೇನಾದ್ರೂ ಸ್ನ್ಯಾಕ್ಸ್ ಏನು ತಗೊಂಡೋಗಿಲ್ಲ ಅಂದ್ರೆ ಅಲ್ಲಿ ಟ್ರೈ ಮಾಡ್ಬೋದು. ಅಲ್ಲೆಲ್ಲ ಮಲೇಷಿಯನ್ ರಿಂಗೇಜ್ ಪ್ರೈಸ್ ಇರುತ್ತೆ. ಸೊ ನಾವು ಅದರಲ್ಲೇ ಪರ್ಚೇಸ್ ಮಾಡಿದ್ದು. ಅಕಸ್ಮಾತ್ ಮಿಸ್ ಆಗಿದ್ರೆ ಅಲ್ಲಿ ತಗೊಬೋದು. ಬಿಕಾಸ್ ಸಿಂಗಾಪುರ್ ಇಮಿಗ್ರೇಷನ್ ಹತ್ರ ನಿಮ್ಗೆ ಏನು ಸ್ಟೋರ್ಸ್ ಏನು ಸಿಗಲ್ಲ, ಚಿಕ್ಕ ವೆಂಡಿಂಗ್ ಮಿಷಿನ್ ಸಿಗುತ್ತೆ. ಅಲ್ಲಿ ತಗೊಳ್ಳೋ ಅಷ್ಟು ಟೈಮ್ ಇರಲ್ಲ. ಇಲ್ಲಿ ಒಂದು half an hour ಅಷ್ಟು ನಿಲ್ಲಿಸ್ತಾರೆ. ನಿಮ್ಗೇನು ಬೇಕೋ ತೊಗೊಂಡು ಹತ್ಬೋದು. ಆಮೇಲೆ ಇನ್ನೊಂದು 1 or 2 hour ಆದಮೇಲೆ ಇನ್ನೊಂದು ಸ್ಟಾಪ್ ಕೊಡೋದು. ಅದು ಒಂದು 15-20 ವಾಶ್ರೂಮ್ಗೆ ಅಷ್ಟೇ. ನೀನು ಜಾಸ್ತಿ ಅಲ್ಲೂ ಏನು ಸ್ಟೋರ್ಸ್ ಏನಿಲ್ಲ, ವಾಶ್ರೂಮ್ ಅಷ್ಟೇ. ನೀವು ಊಟ ಲಂಚ್ ಏನಾದರೂ ಮುಗಿಸ್ಬೇಕು ಅಂದರೆ ಮಾಡ್ಕೊಂಡು ಹೋಗಿ, ಎಲ್ಲೂ ಸ್ಟಾಪ್ ಕೊಡಲ್ಲ. ಕೋಲಾಲಂಪುರ್ಗೆ ಬರೋವರೆಗೂ ಎಲ್ಲೂ ಸ್ಟಾಪ್ ಕೊಡಲ್ಲ. ಸೊ ಈ ಹೋಟೆಲ್ ನಮ್ಗೆ ಎಷ್ಟಾಯಿತು ಅಂದರೆ 2800 rupees per night, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್. ತುಂಬ ಚೀಪಾಗಿ ಸಿಕ್ತು. ಇದು ಬುಕಿಟ್ ಬಿಂತಾಂಗ್ ಅನ್ನೋ ಸೆಂಟ್ರಲ್ ಏರಿಯಾನಲ್ಲಿ ಬುಕ್ ಮಾಡಿದ್ದೀವಿ. ಇಲ್ಲಿ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸಸ್ ಎಲ್ಲ ಇಲ್ಲೇ ಆಗುತ್ತೆ. ಸೊ ಯಾರಾದರೂ ಬಂದರೆ ಇಲ್ಲೇ ಟ್ರೈ ಮಾಡಿ.
ಮತ್ತು ನಾವು 1:30 ರೀಚ್ ಆಗಿದ್ದು ಆ ಥರ ಏನು 1:30 ಅಂತ ಅನ್ಸೋ ಅಂಥದ್ದು ಏನೂ ಇಲ್ಲ. ತುಂಬಾ ಜನ ಓಡಾಡ್ತಿದ್ದಾರೆ. 1:30 ತುಂಬ ಕ್ರೌಡು, ತುಂಬ ಜನ. ಆ ಥರ ಹುಡುಕ್ಬೇಕು ಕ್ಯಾಬ್ ಆ ಥರ ಏನಿಲ್ಲ. ಕ್ಯಾಬು ನಮಗೆ ಅಲ್ಲೇ ಸಿಕ್ತು. ನೀವು ಗ್ರ್ಯಾಬೇ ಇರ್ಬೇಕಂತೇನಿಲ್ಲ, ಅಲ್ಲೇ ಕೇಳ್ಕೊಂಡು ಬರ್ಬೋದು. ಬಟ್ ಪ್ರೈಸು ಮಾತಾಡಬೇಕು, ಒಂದ್ಸಲ ಗ್ರಾಬಲ್ ಚೆಕ್ ಹೇಳ್ತಾರೆ. ಬಟ್ ನೀವು ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ಬರ್ಬೋದು, ಇಲ್ಲ ಗ್ರಾಬಲ್ಲೇ ಬುಕ್. ಸೊ ಈಗ ನಮಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಬೇರೆ ಅಟ್ರಾಕ್ಷನ್ಗೆ ಹೋಗೋಣ, ಬನ್ನಿ ಹೋಗೋಣ. ದೋಸೆ ಥರ ಇದೆ. ದೋಸೆ ಥರ ಇದೆಯಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಓಕೆ, ಚೆನ್ನಾಗಿದ್ರೆ ಸಾಕು. ಮಲೇಷಿಯನಲ್ಲಿ ಇಂಡಿಯನ್ ಫುಡ್ಗೇನು ಇದೇನಿಲ್ಲ. ಇದು ಕೂಡ ಇಂಡಿಯನ್ ರೆಸ್ಟೋರೆಂಟ್, ದಾವತ್ ಅಂತ. ನಮ್ಮ ಹೋಟ್ಲು ಪಕ್ಕನೇ ಇರೋದು. ನೋಡಿ, ಇದೇ ನಾವು ಸ್ಟೇ ಆಗಿರೋ ಹೋಟೆಲು, ಕಿಂಗ್ಸ್ಟೋನ್ ಹೋಟೆಲ್ ಅಂತ. ಮತ್ತು ಇಲ್ಲಿ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಸಿಗುತ್ತೆ, ಇಂಡಿಯನ್ ಫುಡ್ಡೇ. ಅದು ಹೋಟೆಲ್. ಸೊ ಯಾರಾದರೂ ಬೇಕಾದರೂ ಸಪ್ರೇಟಾಗಿ ಬಂದು ಲಂಚ್ ಮಾಡ್ಬೋದು, ಟಿಫನ್ ಮಾಡ್ಬೋದು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ನಾವು ಹೋಗ್ತಿದ್ದೀವಿ ಎಲ್ಲಿಗೆ? ಟ್ವಿನ್ ಟವರ್, ಪೆಟ್ರೋನಾಸ್ ಟ್ವಿನ್ ಟವರ್. ಅದಕ್ಕೆ ಎರಡು ನೇಮಲ್ಲೂ ಕರೀತಾರೆ, ಟ್ವಿನ್ ಟವರ್ ಅಂತಾರೆ, ಪೆಟ್ರೋನಾಸ್ ಅಂತಾರೆ. ಪೆಟ್ರೋಲ್ ಅಲ್ಲ, ಪೆಟ್ರೋನಾಸ್. ಸೊ ಈಗ ಅಲ್ಲಿಗೆ ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ಗೆ ಇಲ್ಲಿಂದ ನಮಗೆ 1.5 to 2 kilometers ಇರುತ್ತೆ. 2 kilometers. ಸೊ ನಮಗೆ ಆಗ್ತಿರೋ ಚಾರ್ಜಸ್ ಬಂದು 9 ರಿಂಗೇಟ್ಸ್, ಅಂದರೆ ಆಲ್ಮೋಸ್ಟ್ ಅಲ್ಲಿ ಇಂಡಿಯನ್ ಕರೆನ್ಸಿ 186 ರುಪೀಸ್ ಆಗುತ್ತೆ. ಸೊ ಪೆಟ್ರೋನಾಕ್ಸ್ಗೆ ಹೋಗಿ ಅಲ್ಲಿ ವ್ಯೂಸ್ ಎಲ್ಲ ನೋಡ್ಬಿಟ್ಟು ಎಂಜಾಯ್ ಮಾಡೋಣ ಬನ್ನಿ. ಮತ್ತೆ ಇಲ್ಲಿ ಹಿಂದೆ 7-Eleven ಶಾಪ್ ಇದೆ, ಅಲ್ಲಿಂದ ಸಿಮ್ ಪರ್ಚೇಸ್ ಮಾಡಿದ್ವಿ. ಸಿಮ್ ಕಾಸ್ಟ್ ಬಂದು 10 ರಿಂಗೇಟ್ಸು ಮತ್ತು ಡೇಟಾ ಚಾರ್ಜಸ್ ಬಂದು 70, ಟೋಟಲ್ 27 ರಿಂಗೇಟ್ಸು. 560 ರುಪೀಸ್ ಸಮಥಿಂಗ್ ಆಗುತ್ತೆ. ಎಕ್ಸಾಕ್ಟ್ ಅಮೌಂಟ್ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀವಿ. ಅದು ಪರ್ಚೇಸ್ ಮಾಡ್ಬೋದು. 7 days. ಸೊ ಈವನ್ ನೀವು ಲಂಕಾವಿನಲ್ಲೂ ಯೂಸ್ ಮಾಡ್ಬೋದು. ವಿತಿನ್ ಮಲೇಷ್ಯಾ ಹೇಳ್ಬೇಕಾದ್ರೂ ವರ್ಕ್ ಆಗುತ್ತೆ. ಸಿಮ್ ಆ್ಯಕ್ಚುಲಿ ನಾವು ಸಿಂಗಾಪುರ್ ಏರ್ಪೋರ್ಟಲ್ಲೇ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಅದು ಏಷ್ಯಾ ಈ ಸಿಮ್ಮು ಸಿಂಗಾಪುರ್ ಆಗುತ್ತೆ, ಮಲೇಷಿಯನ್ ಆಗುತ್ತೆ. ಬಟ್ ಡಾಟಾ ಒಂದು ಸ್ವಲ್ಪ ಹಾಟ್ಸ್ಪಾಟ್ ಆನ್ ಮಾಡಿದ್ರೆ ಸ್ವಲ್ಪ ಕ್ಲೀನಾಗಿ ಕನೆಕ್ಟ್ ಆಗ್ತಿಲ್ಲ, ಒಂದೊಂದ್ಸಲ ಕನೆಕ್ಟ್ ಆಗಲ್ಲ. ಸೊ ಅದಕ್ಕೆ ಇವ್ರಿಗೆ ಇಲ್ಲಿ ಅಂದ್ಬಿಟ್ಟು ಒಂದು ತಗೊಂಡಿದ್ದಾರೆ. ಆಕ್ಚುಲಿ ಅದು 530 ಇತ್ತು ನಮಗೆ ಈ ಸಿಮ್ಮು. ಇದು ಪಿಕಪ್ ಮಾಡಿದ್ದು, ಸಾರಿ ಏರ್ಪೋರ್ಟ್ ಅಲ್ಲಿ. ಅಂದರೆ ನೀವು ಅದನ್ನು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಈ ಸಿಮ್ ಆಗಲಿ, ಈ ಸಿಮ್ ನೀವೇ ಆಕ್ಟಿವೇಟ್ ಮಾಡ್ಕೊಬೋದು. ಒಂದು QR ಕೋಡ್ ಅದು ಸ್ಕ್ಯಾನ್ ಮಾಡಿದ್ರೆ ಅದೇ ಆಟೋಮೆಟಿಕ್ ಆಗುತ್ತೆ. ಫಿಸಿಕಲ್ ಸಿಮ್ ಮಾಡಿದ್ರೆ ನೀವು ಅದನ್ನು ಆಪ್ಷನ್ ಇರುತ್ತೆ ಎಲ್ಲಿಂದ ನೀವು ಅದು ಪಿಕಪ್ ತಗೊಂತೀರಾ ಅಂತ. ನಾವು ಸಿಂಗಾಪುರ್ ಏರ್ಪೋರ್ಟ್ ಚಾಂಗಿ ಏರ್ಪೋರ್ಟಲ್ಲೇ ಕೊಡ್ತಾರೆ. ಸೊ ಅಲ್ಲದು ತೊಗೊಬೋದು, ಇಲ್ಲಾಂದರೆ ಆಚೆ ಬಂದು ತುಂಬ ಸ್ಟೋರ್ಸ್ ಇದೆ, ಅಲ್ಲೂ ತೊಗೋಬೋದು. ಇದು ಇಲ್ಲಿ 7-Eleven ನಾವು. ಓಕೆ, ನೋಡಿದೆ ಕ್ಯಾಬು. ಏಷ್ಯಾ, ಹೌ ಇಸ್ ದ ಕಲ್ಚರ್? Yeah, multicultural here. Same as Singapore, but Singapore mainly is equal. So been to Batu Caves? No. Tomorrow we are planning. So KLCC is your first First destination. destination. Okay. Mall is there, right? Below it. Yeah, the mall is Surya below Mall. there, and then the park is behind. Yeah. Park, we are planning to go at the evening to see time. that light show. Light show. The light shows. They Yeah. have the light shows. Before that, we'll go to KL Tower. Okay. KL Tower is open now. Not Is it sure. open? I'm also not sure. Okay. Because I never receive any jobs there, you see. Okay. Because Chinese temple, the one is near Spute. Okay. Basically, all foreigners will go there, one Chinese temple. Yeah. They'll visit all the temples like Batu Cave, Yes, and yes. then Tianmu temple, the one, and then there's another temple. This is the place where they will have KLCC the Park. musical lightning Here. Okay. Okay. Evening, right? in the evening. Okay.
ನೋಡಿ ಪೆಟ್ರೋನಾಕ್ಸ್ ಹತ್ರ ಬಂದ್ವಿ, ಫುಲ್ಲು ಮಳೆ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಅಲ್ಲೊಂದು 20 ಮಿನಿಟ್ಸಿಂದ ಮಳೆ ಬೀಳ್ತಾನೆ ಇದೆ. ಜಸ್ಟ್ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೋದ್ವಿ, ಫುಲ್ ನೆಂದೋಗ್ಬಿಟ್ಟಿದ್ದೀವಿ. ಸೊ ಬರಕ್ಕೆ ಮುಂಚೆ ಛತ್ರಿ Umbrella. ಮಾಡಿ ಪಕ್ಕ ಛತ್ರಿ ಇಡಲೇಬೇಕು. ನೋಡಿ ನಾವು ಅಲ್ಲಿದ್ವಿ, ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಇಷ್ಟು ನೆಂದೋಗಿದ್ದೀವಿ. ನೆಂದೋಗಿದ್ದೀವಿ. ಛತ್ರಿ ಇತ್ತು, ಏನಂದ್ರೆ ಇಲ್ಲಾಂದ್ರೆ ಫುಲ್ ನೆಂದೋಗ್ತಿದ್ವಿ. ಮತ್ತೆ ನೀವು ಬರಕ್ಕೆ ಮುಂಚೆ ವೆದರ್ ಚೆಕ್ ಮಾಡಿಕೊಂಡು ಬನ್ನಿ. ಇವತ್ತು ನಾವು ಬರೋವಾಗೆ ಕ್ಲೌಡ್ ಇತ್ತು, ಆದ್ರೆ ನಾವು ರೂಮಲ್ಲಿ ಇದ್ದಾಗ ಏನು ಚೆಕ್ ಮಾಡಿಲ್ಲ. ಚೆಕ್ ಮಾಡಿದ್ರು ನಮ್ಮ ಪ್ಲಾನ್ ಇದ್ದಂಗೆ ಬರ್ಬೇಕು ಅಂತ ಬಂದ್ಬಿಟ್ವಿ. ಸೊ ಬೆಟರ್ ನೀವು ಚೆಕ್ ಮಾಡಿ ಬ್ಯಾಗಲ್ಲಿ ಅಂಬ್ರೆಲಾ ಒಂದು ಇಟ್ಕೊಂಡೇ ಬನ್ನಿ. ಯಾವ್ದಾದ್ರು ಒಂದು ಚಿಕ್ಕದು ಎತ್ಕೊಬನ್ನಿ. ಅಂಬ್ರೆಲಾನ ಎತ್ಕೊಂಬನ್ನಿ, ಹ್ಯಾಂಡ್ ಫ್ಯಾನ್ ಕೂಡ ಎತ್ಕೊಂಬನ್ನಿ. ವೆದರ್ ಹೆಂಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಅವರು ಕ್ಯಾಬ್ ಡ್ರೈವರ್ ಹೇಳ್ತಾ ಇದ್ದಾರೆ ಲೇಡಿ. ಸೊ ಬೆಂಗಳೂರು ವೆದರ್ ಥರ ಎಲ್ಲದಕ್ಕೂ ರೆಡಿ ಎಲ್ಲ ರೆಡಿ ಇರಬೇಕು. ನಮ್ಮ ಬೆಂಗಳೂರು ವೆದರ್ ಹಂಗೆ ಅಲ್ವಾ, ಒಂದು ಸ್ವಲ್ಪ ಹೊತ್ತು ಚಳಿ ಇರುತ್ತೆ, ಒಂದು ಸ್ವಲ್ಪ ಹೊತ್ತು ಬಿಸಿಲು, ಇಮಿಡಿಯೇಟ್ ಹಂಗೆ ಮಳೆ ಬರುತ್ತೆ. ಇಲ್ಲಿ ಏನಂದರೆ ಬಿಸಿ ಇದೆ, ಬೆಂಗಳೂರಲ್ಲಿ ಸ್ವಲ್ಪ ಕೂಲ್ ಇರುತ್ತೆ, ಇಲ್ಲಿ ಬಿಸಿ ಇದೆ ಅಷ್ಟೇ. ಆದರೆ ಇವಾಗ ಮಳೆ ಬೀಳ್ತಾ ಇರೋದಕ್ಕೆ ಕೂಲ್ ಇದೆ, ಅಷ್ಟು ಬಿಸಿ ಇಲ್ಲ. ಬಟ್ ಸ್ವಲ್ಪ ಹಬೆ, ಬಿಸಿಗಿಂತ ಹಬೆ ಅನಿಸುತ್ತೆ ಜಾಸ್ತಿ. ಓಕೆ ಬನ್ನಿ, ಮಾಲ್ ಇದೆ, ಮಾಲ್ ಒಳಗಡೆ ಹೋಗೋಣ. ಮಳೆ ನಿಂತ ಮೇಲೆ ಔಟ್ ಸೈಡ್ ಹೋಗೋಣ. ಓಕೆ ಈಗ ಇದು ಮಾಲ್ ಒಳಗಡೆ ಇದ್ದೀವಿ. ಪೆಟ್ರೋನಾಸ್ ಕೆಳಗಡೆ ಮಾಲ್ ಇದೆ, KLCC ಸೂರ್ಯ ಮಾಲ್ ಅಂತ. ಸೊ KLCC ಅಲ್ಲಿ ಸ್ಕೈ ಬ್ರಿಡ್ಜ್ ಮತ್ತು ಅಬ್ಸರ್ವೇಷನ್ ಡೆಕ್ ಇದೆಯಲ್ಲ, ಸೊ ಅದಕ್ಕೆ ಎಂಟ್ರಿ ಇಲ್ಲ, ನೀವು ಆನ್ಲೈನ್ ಬುಕ್ ಮಾಡ್ಬೋದು, ಇಲ್ಲ ಇಲ್ಲಿ ಕೌಂಟರ್ಸ್ ಇದೆ, 2 ಸೈಡ್ ಕೌಂಟರ್ಸ್ ಇಲ್ಲಿ ಎಷ್ಟಿದೆ ಅಂತ ಚೆಕ್ ಎಷ್ಟಿದೆ ಅಂತ ಮಾಡ್ಬಿಟ್ಟು ನೋಡೋಣ. ಚೆಕ್ ಮಾಡ್ಬಿಟ್ಟು ಹೇಳ್ತೀವಿ. ಆನ್ಲೈನಲ್ಲೂ ಕಂಪೇರ್ ಮಾಡ್ಕೊಳ್ಳಿ. ಈಗ ಚೆಕ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀವಿ ಪ್ರೈಸ್ ಎಷ್ಟಿದೆ ಅಂತ. ಆನ್ಲೈನಲ್ಲೂ ಒಂದ್ಸಲ ಚೆಕ್ ಮಾಡಿ, ಇಲ್ಲಿ ಬಂದು ಒಂದ್ಸಲ ಚೆಕ್ ಮಾಡಿ, ಕಂಪೇರ್ ಮಾಡಿ ಯಾವ್ದು ಬೆಸ್ಟ್ ಪ್ರೈಸ್ ಇದೆ ಅದು ಪರ್ಚೇಸ್ ಮಾಡಿ. ಪರ್ಚೇಸ್. ನಾವಿವತ್ತು ವೆದರ್ ಸರಿ ಇಲ್ಲ, ಕ್ಲಾರಿಟಿ ಇಲ್ಲ, ವೆದರ್ ಕ್ಲಿಯರ್ ಇಲ್ಲ. ಸುಮ್ಮನೆ ನಾವು ಅಷ್ಟು ಮೇಲೆ ಹೋದ್ರೆ ಏನು ವ್ಯೂ ಏನು ಕಾಣಿಸಲ್ಲ, ಬಿಕಾಸ್ ಕ್ಲೌಡಿ ಇದೆ. ಸೊ ನಮ್ಗೆ ಆಸೆ ಇತ್ತು ಹೋಗ್ಬೇಕಂತ, ಇಂಟ್ರೆಸ್ಟ್ ಇತ್ತು, ಬಟ್ ವೆದರ್ ಸಪೋರ್ಟ್ ಇಲ್ಲ. ನೋಡೋಣ, ನಾಳೆ ಏನಾದರೂ ವೆದರ್ ಚೆನ್ನಾಗಿತ್ತು ಅಂದರೆ ಟ್ರೈ ಮಾಡ್ತೀವಿ. ನಾಳೆ ಬೇರೆ ಸ್ಕೆಡ್ಯೂಲ್ ಇದೆ, ಟ್ರೈ ಮಾಡ್ತೀವಿ. ನೋಡಿ ಟಿಕೆಟ್ ಚೆಕ್ ಮಾಡೋಣ ಎಷ್ಟಿದೆ ಪ್ರೈಸ್ ಅಂತ ಬಂದ್ವಿ. ಬಟ್ ಇಲ್ಲೊಂದು ಕ್ಯೂ ಇದೆ. ಸೊ ಆ ಮಿಷಿನ್ ಕೂಡ ಕ್ಲೀನಾಗಿ ವರ್ಕ್ ಆಗ್ತಿಲ್ಲ, ಅದಕ್ಕೆ ಸ್ಟಾಪ್ ಬಂದು ಹೆಲ್ಪ್ ಮಾಡ್ತಿದ್ದಾರೆ. ವೆಬ್ಸೈಟಲ್ಲಿ ಚೆಕ್ ಮಾಡ್ತೀವಿ ನೋಡಿ ಎಷ್ಟು ಅಂತ. ಇಲ್ಲಿಂದೇ ಒಂದು ವೆಬ್ಸೈಟ್ ಇದೆ, ಸೇಮ್ ಈ ಕಡೆ ಏನು ಪ್ರೈಸ್ ಇರುತ್ತೋ ಸೇಮ್ ಪ್ರೈಸೇ ಆ ವೆಬ್ಸೈಟಲ್ಲೂ ತೋರಿಸುತ್ತೆ. ಸೊ ಅದರಲ್ಲಿ ಟ್ರೈ ಮಾಡ್ತಿದ್ದಾರೆ, ಅಲ್ಲೇನಾದರೂ ಬಂತು ಅಂತ ತೋರಿಸ್ತಾರೆ. ಅಲ್ಲಿ QR ಕೋಡ್ ಇದೆ, ಇದು ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ಇವತ್ತಿನ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಇವತ್ತಿನ ಫುಲ್ ಸೋಲ್ಡ್ ಔಟ್, ಎಲ್ಲ ಸ್ಲಾಟ್ಸ್ ಬುಕ್ ಆಗಿದೆ. ಜಸ್ಟ್ ಪ್ರೈಸ್ ಚೆಕ್ ಮಾಡೋಕ್ಕೆ 24 ಸೆಲೆಕ್ಟ್ ಮಾಡಿ, ಯಾವುದಾದ್ರೂ ಟೈಮ್ ಓಕೆ, 11:30. ನಾನ್ ಮಲೇಷಿಯನ್ ಸಿಟಿಸನ್ಸ್ಗೆ ಒಂದು ಪ್ರೈಸ್ ಇರುತ್ತೆ, ಇಂಟರ್ನ್ಯಾಷನಲ್ ಫಾರಿನರ್ಸ್ಗೆ ಟೂರಿಸ್ಟ್ಗೆ ಇನ್ನೊಂದು ಪ್ರೈಸ್ ಇರುತ್ತೆ. ಇದು ಅಡಲ್ಟ್ ಬೋಟ್ ಸ್ಕೈ ಬ್ರಿಡ್ಜ್ ಮತ್ತು ಅಬ್ಸರ್ವೇಷನ್ ಡೆಕ್ 13 to 16 years ಓಲ್ಡ್ಗೆ ಒಬ್ಬರಿಗೆ 127. ಅದು ಎಷ್ಟಾಗುತ್ತೆ ಅಂತ ರಿಂಗೆಟ್ಸ್ ಅದು ಎಷ್ಟಾಗುತ್ತೆ ಅಂತ ಸ್ಕ್ರೀನ್ ಮೇಲೆ ಹಾಕಿದ್ದಾರೆ. ಸೊ ಆಮೇಲೆ ಚೈಲ್ಡ್ 3 to 12ಗೆ 65 ರಿಂಗೆಟ್ಸ್ ಇದೆ. ಸೀನಿಯರ್ ಸಿಟಿಸನ್ಸ್ಗೆ 88 ರಿಂಗೆಟ್ಸ್ ಇದೆ, 61 ಅಬೋವ್ ಇರೋರಿಗೆ. ಮಕ್ಕಳಿಗೆ ಅಂದರೆ 2 years ಬಿಲೋಗೆ ಫ್ರೀ ಇದೆ, ಬಟ್ ಜಸ್ಟ್ ನೀವು ಆ್ಯಡ್ ಮಾಡಬೇಕು ಅಷ್ಟೇ. ಆ್ಯಂಡ್ ಇನ್ನೊಂದು, ಇಲ್ಲಿ ಬಂದು ಟಿಕೆಟ್ ತಗೊಳಕ್ಕೆ ಹೋಗಬೇಡಿ, ಫ್ಲೂ ಕ್ಯಾಪಲ್ಲಿ ಒಂದ್ಸಲ ಟ್ರೈ ಮಾಡಿ, ಅಲ್ಲಿ ಕಡಿಮೆ ಸಿಗುತ್ತೆ ನಿಮಗೆ. ಸೊ ಇದು ಪ್ರೈಸಸ್ ಬಂದು. ಸೊ ನಾವು ಈಗ ಜಸ್ಟ್ ಕಂಪೇರ್ ಮಾಡೋಕ್ಕೆ ಕ್ಲೂಕಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಇದು ಕ್ಲೂ ಕ್ಯಾಪ್ ನೋಡ್ಬೋದು. ಇಲ್ಲಿ ನಾನ್ ಮಲೇಷಿಯನ್ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ 2.8 ಇದೆ, ಬಟ್ ಇಲ್ಲಿ 6 ಇದೆ. ಸೊ ಇಲ್ಲೇ ಕಡಿಮೆ ಇದೆ. ನಾವು ಕ್ಲೂಕಲ್ಲಿ ಕಡಿಮೆ ಇರುತ್ತೆ ಅಂತ ಇಲ್ಲೇ ಕಡಿಮೆ ಇದೆ. ಸೊ
ಒಂದ್ಸಲ ನೀವು ಬರ್ಬೇಕಾದ್ರೆ ಚೆಕ್ ಮಾಡಿ ಕಂಪೇರ್ ಮಾಡಿ Compare ಯಾವ್ದು ಮಾಡಿ ಕಮ್ಮಿ ಇದೆಯೋ ಅದು ತಗೊಳ್ಳಿ. ಈಗ ನಾವು ಇಲ್ಲಿದ್ದೀವಿ ಇಲ್ಲಿ ಇಲ್ಲಿದ್ದೀವಿ. ಇಲ್ಲಿಂದ ನಾವು ಮೇಲೆ ಹೋಗ್ಬೇಕು ಅಬ್ಸರ್ವೇಷನ್ ಡಾಕ್ಟರ್. ಸೊ ನಾವು ಹೋಗ್ತಿಲ್ಲ, ಬಂದರೆ ಟ್ರೈ ಮಾಡಿ. ವೆದರ್ ಸಪೋರ್ಟ್ ಮಾಡ್ತಿಲ್ಲ. ಸೂರ್ಯ KLCC ನೋಡಿ ಲೈವ್ ನೋಡಿ ಮಳೆ ಬಿತ್ತು ಈಗ ನಿಂತಿದೆ. ನೋಡಿ ಸಿಟಿ ಯಾವ ಥರ ಇದೆ ಈಗ. ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ಇಲ್ಲಿ ಮಲೇಷ್ಯಾದಲ್ಲಿ ಅಂದರೆ ಈಗಂದರೆ 30th ಸ್ಟಾರ್ಟ್ ಆಗೋದು ಏಷ್ಯನ್ ಡಿಫೆನ್ಸ್ ಮಿನಿಸ್ಟರ್ಸ್ ಮೀಟಿಂಗ್ ಇದೆ. ಸೊ ಅದಕ್ಕೆ ಎಲ್ಲ ಕಡೆ ಇದ್ದಾರೆ, ಎಲ್ಲ ಕಡೆ ಪೊಲೀಸು ತುಂಬ ಎಲ್ಲ ಕಡೆ ಆಫೀಸರ್ಸ್ ಎಲ್ಲ ಇದ್ದಾರೆ. ಬೆಳಗ್ಗೆ ನಮ್ಮ ಕ್ಯಾಬ್ ಡ್ರೈವರ್ ಹೇಳ್ತಾ ಇದ್ದಿದ್ದು ಅದು ಮೀಟಿಂಗ್ ಈ ಸರಿ ಮಲೇಷ್ಯಾದಲ್ಲಿ ಇರೋದ್ರಿಂದ ಸ್ವಲ್ಪ ರೋಡ್ಸ್ ಎಲ್ಲ ಬ್ಲಾಕ್ ಮಾಡ್ತಾ ಇದ್ದಾರಂತೆ. ಸೊ ಸ್ವಲ್ಪ ಟ್ರಾವೆಲಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಬಿಟ್ಟರೆ ಓಡಾಡೋದ್ರಲ್ಲಿ ಏನೂ ಇಲ್ಲ, ನೋಡ್ಕೊಂಡು ಓಡಾಡೋದಕ್ಕೇನೂ ಇಲ್ಲ. ಎಲ್ಲ ಕಡೆ ಆಫೀಸರ್ಸ್ ಇರ್ತಾರೆ, ಸೇಫ್ಟಿ ಇರುತ್ತೆ. ಅದೊಂದು ಈಗ ನಾವು KLCC ಅಕ್ವೇರಿಯಂ ಇದೆ. ಸೊ ಅದಕ್ಕೆ ಎಂಟ್ರಿ ಟಿಕೆಟ್ ಎಷ್ಟಿರುತ್ತೆ ಕೆಲವರು ಹೋಗಿ ಚೆಕ್ ಮಾಡಿ ಟಿಕೆಟ್ ಪ್ರೈಸ್ ಇಷ್ಟಿದೆ. 54 80 ಜನರಲ್ ಅಡ್ಮಿಷನ್. ವೀಕೆಂಡಲ್ಲಾದರೆ ಇಷ್ಟಿರುತ್ತೆ, ವೀಕ್ ಡೇಸಲ್ಲಿ ಇಷ್ಟು. Hello, can I take a photo first before going entrance? That's it? ನೋಡಿ ಇದೆ ಸೇಮ್ ನಮಗೆ ಫಿಶಸ್ ಎಲ್ಲ ಮಿರ್ಕಟ್ ನೋಡಿ ಇಷ್ಟು ಆಕ್ಟಿವ್ ಆಗಿದೆ ಇದು. ಫಿಶಸ್ ಅಲ್ವಾ ಇದು? ಸ್ಮಾಲ್ ಫಿಶಸ್ ಅಲ್ಲ, ಇದು ಶ್ರಿಮ್ಮ ಏನೋ ಅದು ನಿಮ್ಗೆ ಗೊತ್ತಿಲ್ಲ. ಸೇಮ್ ಮನೇಲಿ ಇಟ್ಟಿರ್ತಾರಲ್ವಾ ಅಕ್ವೇರಿಯಂ ಆ ಥರ ಇದೆ, ಚೆನ್ನಾಗಿದೆ. ಅವೆಲ್ಲ ಸ್ಟಿಲ್ ಆಗಿದ್ದಾವೆ, ಅಷ್ಟು ಜೂಮ್ ನೋಡಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಗಿವ್ ಟು ಹರ್. ನೋ ಕಮ್ ಸುಮ್ಮನೆ Come. ನೋ ಪ್ಲೀಸ್. ಅವ್ರಿಗೆ ಎಷ್ಟು ಧೈರ್ಯ ನೋಡಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ.
ನೋಡಿ ನೋಡಿ ಲೈವ್ ಇಲ್ಲಿ ಸೀ ಹಾರ್ಸ್ ಇದೆ. ಸೀ ಹಾರ್ಸದು ಏನು ಅಂದರೆ ಒಂದು ನನಗೆ ಗೊತ್ತಿರೋ ಹಾಗೆ ಯಾವುದೇ ಮೇಲ್ ಸ್ಪೀಷೀಸ್ ಆಗಲಿ ಅಂದರೆ ಯಾವುದೇ ಥರ ಪ್ರಾಣಿ ಪಕ್ಷಿ ಮೀನುಗಳಾಗಲಿ ಯಾವುದು ಮೇಲು ಬ್ರೀಡ್ ಮಾಡೋದಿಲ್ಲ. ಸೊ ಇದೊಂದೇ ಸೀ ಹಾರ್ಸ್ ಮಾತ್ರ ಮೇಲ್ ಸೀ ಹಾರ್ಸ್ ಬ್ರೀಡ್ ಮಾಡುತ್ತೆ. ಸೊ ಅದು ನನಗೆ ಗೊತ್ತಿರೋ ಮಟ್ಟಿಗೆ, ಅದು ಸರಿನಾ ತಪ್ಪು ಈಗ ಹೆಂಗಿದೆಯೋ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಂತೆ. ಸ್ಪೋರ್ಟೆಡ್ ಗಾರ್ಡನ್ ಹಿಲ್ ಅದು ಒಳಗಡೆ ಇರುತ್ತೆ ಮಣ್ಣಲ್ಲಿ, ಅದ್ರ ಹಾಫ್ ಬಾಡಿ ಮಾತ್ರ ಮೇಲೆ ಬರುತ್ತೆ. ಏನಾದರೂ ತಿನ್ನಕ್ಕೆ ಮೇಬಿ ತಿನ್ನಕ್ಕೆ ಅದು ಇದೆಲ್ಲ ಮಣ್ಣಲ್ಲಿದೆ. ಇಲ್ಲೋಡಿ ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕದು ನೋಡಿ. ಇಲ್ಲಿ ಇದೇನೋ ಒಂಥರ ಇವು ನೋಡಿ, ಅದು ಡಿಫ್ರೆಂಟಾಗಿ ಸ್ಟ್ರೈಟ್ ಫ್ಲೋಟ್ ಆಗ್ತಾ ಇದೆ. ಎಲ್ಲ ಫಿಶಸ್ ಹಿಂಗೆ ಸೈಡ್ ಇರುತ್ತೆ, ಸ್ಟ್ರೈಟ್ ಇದೆ. ಅಲ್ಲೊಂದು ದೊಡ್ಡ ಫಿಶ್ ಇದೆ, ಇಲ್ಲಿ ಶಿಫ್ಟ್ ಮಾಡಿರ್ತಾರೆ. ಇಲ್ಲಿ ನೋಡಿ ಎಷ್ಟಪ್ಪ ಇದೆ ನೋಡಿ ಬಿಗ್ ಫಿಶಸ್. ಅದಕ್ಕೆ ಅಲ್ಲಿ ನೋಡಿ ಅದು ಇದು ಬಂತು 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 ಎಷ್ಟಪ್ಪ ಇದೆ ನೋಡಿ. ಓ ಮೈ ಗಾಡ್. Inside of the tunnel area. ಸೊ ಅಕ್ವೇರಿಯಂ ವಿಸಿಟ್ ಆಯಿತು, ಹೋಗಿ ಬಂದು. ಓಕೆ, ಪರವಾಗಿಲ್ಲ. ಮಕ್ಕಳಿದ್ರೆ ಹೋಗಿ, ಇಲ್ಲಾಂದರೆ ದೊಡ್ಡವರಿದ್ರೆ ಅಷ್ಟೇನು ಇಂಟ್ರೆಸ್ಟಿಂಗ್ ಅನ್ಸಲ್ಲ. ದೊಡ್ಡವರಿದ್ರೆ ವೇಸ್ಟ್ ಆಫ್ ಮನಿ, ಹೋಗ್ಬೇಡಿ. ಫಿಶಸ್ ಚೆನ್ನಾಗಿದೆ, ಬಟ್ ಆ ಥರ ಇಂಟ್ರೆಸ್ಟಿಂಗ್ ಆಗಿ ನಮ್ಮಂಥವ್ರಿಗೆ ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿಲ್ಲ. ಮಕ್ಕಳಿದ್ರೆ ಹೋಗಿ, ಮಕ್ಕಳು ಆರಾಮಾಗಿ ಎಂಜಾಯ್ ಮಾಡ್ತಾರೆ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಅದೇನು ಅಷ್ಟೇನಿಲ್ಲ. ಅಷ್ಟು ದುಡ್ಡಿಗೆ ಅಷ್ಟೇನು ಬರ್ತಿಲ್ಲ. ಹಾರ್ಡ್ಲಿ 1 hour ನೀವು ತುಂಬ ಪೇಷನ್ಸ್ ಆಗಿ ನಿಂತ್ಕೊಂಡು ಚೆಕ್ ಮಾಡಿದ್ರು 1.5 hour ಮ್ಯಾಕ್ಸಿಮಮ್. ಸೊ ಅದನ್ನು ಸ್ಕಿಪ್ ಮಾಡಿ ನಾವು ಈಗ ಇಲ್ಲಿ ಟೈಮ್ ಬಂದು 5:30 ಆಗ್ತಿದೆ. ಸೊ ನಮ್ಮದು ಪ್ಲ್ಯಾನ್ ಇದ್ದಿದ್ದು KL ಟವರ್ಗೆ ಹೋಗಬೇಕಿತ್ತು. ಈವ್ನಿಂಗ್ ಒಂದು 5 ಹಂಗೆ ಹೋದರೆ ಮಾರ್ನಿಂಗ್ ವ್ಯೂ ಈವ್ನಿಂಗ್ ವ್ಯೂ ಎರಡು ಸಿಗುತ್ತೆ ಅಂತ ನಾವು ಪ್ಲ್ಯಾನ್ ಮಾಡಿದ್ದು. ಡೇ ನೈಟ್ ವ್ಯೂ ಎರಡೂ. ಬಟ್ ಫುಲ್ ಮಳೆ ಇದೆ. ಅಲ್ಲಿ ಪೆಟ್ರೋನಸ್ ಟವರ್ ಅಲ್ಲಿ ಫೋಟೋಸ್ ತಗೊಳ್ಳೋಕ್ಕೆ ಆಗಲಿಲ್ಲ. ಅಲ್ಲೇ ಸ್ಟಾರ್ಟ್ ಆಗೋಯ್ತು ಮಳೆ. ನಾವು ಸ್ವಲ್ಪ ಜಿಟಿ ಬೀಳುತ್ತೆ, ನಿಂತೋಗುತ್ತೆ ಅಂತ ಮಾಲ್ ಒಂದು ಸ್ವಲ್ಪ 1-2 hours ಎಕ್ಸ್ಪ್ಲೋರ್ ಮಾಡಿದ್ವಿ. ಬಟ್ ಮಳೆ ನಿಂತಿಲ್ಲ, ಮಳೆ ಬರ್ತಾನೆ ಇದೆ, ಅದು ಫುಲ್ಲು ಜೋರಾಗಿ ಬರ್ತಾ ಇದೆ. ಸೊ ಊಟಕ್ಕೂ ಹುಡುಕಿ 1 hour ಹುಡುಕಿ ಪಿಜ್ಜಾ ಹಟ್ಟಲ್ಲಿ ಪಿಜ್ಜಾ ತಿಂತಾ ಇದ್ದೀನಿ. ಅದು ಓಕೆ, ಹೊಟ್ಟೆ ಹಸಿ ತರೋದಕ್ಕೆ ಎಲ್ಲ ಚೆನ್ನಾಗಿದೆ ಟೇಸ್ಟು. ಓಕೆ, ಟೇಸ್ಟ್ ಚೆನ್ನಾಗಿದೆ, ತಿಂತಾ ಇದ್ದೀವಿ. ಸೊ KL ಟವರು ನಾಳೆ ಟ್ರೈ ಮಾಡ್ತೀವಿ. ನಾಳೆ ಮಾಡ್ತೀವಿ, ಇವತ್ತಾಗಲ್ಲ. ಅಬ್ಸರ್ವೇಷನ್ ಡೆಕ್ ಹೋಗ್ಬೇಕಂತಿತ್ತು, ನಾವು ಹೋಗಕ್ಕೆ. ಈವನ್ ವೆದರ್ ಕೂಡ ಫುಲ್ ಕ್ಲೌಡ್ ಇರೋದಕ್ಕೆ ಹೋದ್ರು ವೇಸ್ಟ್. ಹೋಗ್ಬೇಡಿ ನೀವು, ಏನು ಕಾಣಿಸಲ್ಲ. ಸೊ ನೀವೇನಾದರೂ ಈ ಥರ ಟ್ವಿನ್ ಟವರು KL ಟವರ್ ಅಬ್ಸರ್ವೇಷನ್ ಡೆಕ್ ನೀವು ಹೋಗ್ಬೇಕಂತಿದ್ರೆ ಪ್ಲ್ಯಾನ್ ಮಾಡಿ, ವೆದರ್ ನೋಡಿಬಿಟ್ಟು ಹೋಗಿ. ಇಲ್ಲಾಂದರೆ ವೇಸ್ಟ್ ಆಫ್ ನೀವು 1000 ರೂಪಾಯಿ ಕಟ್ಟಿ ಬರೀ ಮೋಡ ಕಾಣಿಸಿದ್ರೆ ವೆದರ್ ಚೆಕ್ ಮಾಡಿಬಿಟ್ಟು ಹೋಗಿ. ನಾವು ಇವಾಗ ಅದನ್ನು ನಾಳೆಗೆ ತೋರಿಸ್ಕೊಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ನೋಡಿ
ಪಾರ್ಕ್ ಇದೆ ಇಲ್ಲಿ KLCC ಪಾರ್ಕ್. ಅಲ್ಲೇನೂ ಒಂದು ಲೈಟ್ ಶೋ ಇದೆ. ಲೈಟ್ ಶೋ ಈವ್ನಿಂಗ್ 7 PM ಒಂದ್ಸರಿ, 8 PM ಒಂದ್ಸರಿ, 9 PM ಒಂದ್ಸರಿ. ಸೊ ಅದನ್ನು ಟ್ರೈ ಮಾಡ್ತೀವಿ. ಮಳೆ ಏನೂ ಬಂದಿಲ್ಲ ಅಂದ್ರೆ ಅದಿದ್ರೆ ಅದನ್ನು ಟ್ರೈ ಮಾಡ್ತೀವಿ. ಇಲ್ಲಾಂದ್ರೆ ಇವತ್ತು ಡೇ ಫುಲ್ಲು ವೇಸ್ಟ್ ಆಗುತ್ತೆ. ವೇಸ್ಟ್ ಆಗಿದೆ ಆಲ್ರೆಡಿ. ಹಾಫ್ ಡೇ ಆಗೋಗಿದೆ. ಈವ್ನಿಂಗ್ ನೋಡಬೇಕು. ಓಕೆ ಆಯ್ತು. ಚೆನ್ನಾಗಿದೆಯಲ್ಲ ಗಾಡಿ? ಈಗ ಇಲ್ಲಿ ಸೂರ್ಯ KLCC ಮಾಲ್ ಅಂತ ಇದೆ, ಅಲ್ಲಿ ಇದ್ದೀವಿ ನಾವು. ಇಲ್ಲಿ ಈ ಮಾಲ್ ಬ್ಯಾಕ್ ಸೈಡ್ ಯಾವುದಾದ್ರೂ ಎಕ್ಸಿಟಲ್ಲೇ ಕಾಣಿಸುತ್ತೆ. ಇಲ್ಲಿ ಒಂದು ಪಾರ್ಕ್ ಇದೆ, KLCC ಪಾರ್ಕ್ ಅಂತ. ಸೊ ಇಲ್ಲಿ ಡೈಲಿ 7:30, 8:30, 9:30ಗೆ ಬರೀ ಲೈಟ್ ಶೋ ಇರುತ್ತೆ. ಅಂದರೆ ಈಗ ಹಿಂದೆ ಕಾಣಿಸ್ತಿದೆಯಲ್ಲ ಆ ಥರ ಶೋ ಇರುತ್ತೆ. ಬಟ್ ಆಮೇಲೆ 8 o'clock, 9 o'clock, 10 o'clockಗೆ ಲೈಟ್ ಆ್ಯಂಡ್ ಮ್ಯೂಸಿಕ್ ಎರಡೂ ಶೋ ಇರುತ್ತೆ. ಸೊ ಇಲ್ಲಿ ಮಾಲ್ ವಿಸಿಟ್ ಮಾಡೋಕ್ಕೆ ಬಂದಾಗ ಇದನ್ನು ಹಾಗೆ ನೋಡ್ಬೋದು, ವಿಸಿಟ್ ಮಾಡ್ಬೋದು. ಇದು ಚೆನ್ನಾಗಿರುತ್ತೆ ಶೋ. ಈಗ ನಾವು ನೋಡೋಕೆ ಬಂದಿದ್ದೀವಿ. ನಾವು ನೋಡಿ ನಮ್ಮ ಜೊತೆ ನಿಮಗೂ ತೋರಿಸ್ತೀವಿ. ಎಂಜಾಯ್ ದ ಶೋ. ನೋಡಿ ಕರೆಕ್ಟಾಗಿ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 3 minutes ಇದೆ. 3 minutesಲ್ಲಿ ಮ್ಯೂಸಿಕ್ ವಿತ್ ಲೈಟ್ಸ್. ಈ ಕಡೆ ನೋಡಿ ಟ್ವಿನ್ ಟವರ್. ನೋಡಿ ಇಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಆಯ್ತಲ್ವಾ 8? ಹಾಂ, ಕರೆಕ್ಟಾಗಿ 8 o'clock ಸ್ಟಾಪ್ ಮಾಡೋದು. 1 minute ಇದೆ. ಹಾಫ್ ಆನ್ ಅವರ್ವರೆಗೂ ಆಗ್ತಾನೆ ಇರ್ತಾರೆ. ಒಂದು ಶೋ ಆಯಿತು, ಈಗ ಇನ್ನೊಂದು ಶೋ. ಆಗಲೇ ಮ್ಯೂಸಿಕ್ ಮಾತ್ರ. ಈಗ ಊಟ ಮಾಡೋಕ್ಕೆ ಅಂತ ಬಂದ್ವಿ. ಎಲ್ಲೂ ಇಲ್ಲ, ನಮ್ಮ ಹೋಟೆಲ್ ಇದೆಯಲ್ವಾ, ಬೆಳಗ್ಗೆ ಟಿಫನ್ ಮಾಡಿದ್ವಲ್ಲ ಅಲ್ಲೇ ಊಟ. ಸೊ ನಾವೀಗ ಏನೇನು ತೊಗೊಂಡು
ಬಿರಿಯಾನಿ ರೈಸ್ 12 ವೈಟ್ ರೈಸ್ 6 ಮತ್ತು ದಾಲ್ ಅದು 12 ಟೋಟಲ್ 30 ರಿಂಗಿಟ್ಸ್. ಇನ್ನೊಂದು ಪೀಸಲ್ಲಿ ಇಂಚು 530. ಪರವಾಗಿಲ್ಲ, ಪ್ರೈಸಸ್ಸು ಸೇಮ್ ಇಂಡಿಯನಲ್ಲಿ ಎಷ್ಟಿದೆಯೋ ಅಷ್ಟೇ ಇದೆ, ಪರವಾಗಿಲ್ಲ. ನೋಡಿ ಏನೇನು ತೊಗೊಂಡು ತೋರಿಸ್ತೀನಿ. ಇದು ಬಿರಿಯಾನಿ ರೈಸ್, ಇದು ಬಾಸ್ಮತಿ ರೈಸ್. ಪಿಕ್ಕಲ್ ಕೊಡ್ತೀನಿ, ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿದೆ. ನೋಡಿದ್ರಾ, ಚೆನ್ನಾಗಿತ್ತಾ, ಇಷ್ಟ ಆಯಿತಾ? ಸೊ ಇದು ಎವ್ರಿ ಡೇ 8 PM 9 PM 10 PM ಸ್ಟಾರ್ಟ್ ಆಗುತ್ತೆ ವಿತ್ ಮ್ಯೂಸಿಕ್. ಮ್ಯೂಸಿಕ್ಕು ನಿಮಗೆ ಬರೀ ಲೈಟ್ಸ್ ನೋಡಿ ಆ ಥರ, ಬರೀ ಅದು ಮಾತ್ರ ಅಂತಂದರೆ 7:30 8:30 9:30 ಇರುತ್ತೆ. ಸ್ಟಾರ್ಟ್ ಆದರೆ ಹಾಫ್ ಆನ್ ಅವರ್ ಮೇಲೆ ಇರುತ್ತೆ. ಈಗ ಮ್ಯೂಸಿಕ್ದು ಒಂದು 15 ಮಿನಿಟ್ಸ್ ಇತ್ತು, ಅದಾದ್ಮೇಲೆ ಮತ್ತೆ ಇದೆ. ಅದು 4 ಸಾಂಗ್ಸ್ ಹಾಕಿದ್ರು, ಒಂದು ಮ್ಯೂಸಿಕ್ಕು ಒಂದು 3 ಸಾಂಗ್ಸ್ ಹಾಕ್ತಾರೆ. ಒಂದು 15 to 20 ಮಿನಿಟ್ಸ್ ಇರುತ್ತೆ, ಎಂಜಾಯ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಮತ್ತೆ ಸಿಗ್ತೀವಿ, ಬಾಯ್ ಬಾಯ್.